ಎಲ್ರಿಗೂ ನಮಸ್ಕಾರ. ಇಲ್ಲಿ ಜಯನಗರಕ್ಕೆ ಬಂದಿದ್ದೀವಿ. ನಮ್ಮ ಕೃಷ್ಣ ಮಾಮ ನಮ್ಮನ್ನು ಇದೇನೋ ಶಾರ್ಜಾ ಕೊಡಿಸ್ತೀನಿ ಅಂತ ಇಲ್ಲಿ ವಿನಾಯಕ ಜ್ಯೂಸ್ ಸೆಂಟರ್ ಹತ್ರ ಕರ್ಕೊಂಡು ಬಂದಿದ್ದಾನೆ. ಅವನು ಆಟೋ ಡ್ಯೂಟಿಗೆ ಏನಾದರೂ ಹೋದಾಗ ಈ ಕಡೆ ಬಂದರೆ ಇಲ್ಲೇ ಇದನ್ನೇ ತೊಗೊಂಡು ತಿನ್ನೋದಂತೆ. ಇದನ್ನು ತಿಂದರೆ ನೀವು ಕಳೆದೋಗ್ತೀರಾ ಅಂತೆಲ್ಲ ಹೇಳ್ಬಿಟ್ಟು ಬೇರೆ ಕರ್ಕೊಂಡು ಬಂದ. ನಾನಂತೂ ಇದೇ ಫಸ್ಟ್ ಟೈಮು ಈ ಶಾರ್ಜಾ ಶೇಕ್ ಅನ್ನೋ ಹೆಸರು ಕೇಳಿದ್ದು. ಇಲ್ಲಿ ಅಣ್ಣ ತಂಗಿ ಇಬ್ಬರು ಶಾರ್ಜಾ ಶೇಕ್ ತಗೊಂಡ್ರು. ನಾನು ಬರೀ ಮೂಸಂಬಿ ಜ್ಯೂಸ್ ಮಾತ್ರ ತಗೊಂಡೆ. ನಮ್ಮ ಜಾಣೆ ಮಗಳಿಗೂ ಇದೇ ಶಾರ್ಜಾ ಶೇಕ್ ತಗೊಂಡಿದ್ದು. ಆದರೆ ಇದೇನೋ ಸ್ಪೆಷಲ್ ಅಂತೆ. ಈ ಸ್ಪೆಷಲ್ ಏನಂದರೆ ಇದಕ್ಕೇ ಐಸ್ ಕ್ರೀಮ್ ಹಾಕ್ಕೊಡ್ತಾರೆ. ನಮ್ಮ ಜಾಣೆ ಮಗಳಿಗೆ ಇಷ್ಟ ಆಯಿತು, ಟೇಸ್ಟು ಸೂಪರ್ ಅಂದ್ಬಿಟ್ಲು. ತಿನ್ನಬೇಕಾದ್ರೆ ಜಾಣೆ ಮಗಳು ಬಟ್ಟೆ ಮೇಲೆಲ್ಲ ಚೆಲ್ಕೋತಿದ್ಲು. ಅದಕ್ಕೆ ಕೃಷ್ಣ ಮಾಮನೇ ನಾನೇ ತಿನ್ನಿಸ್ತೀನಿ ಅಂತ ತಿನ್ನಿಸ್ತಿದ್ದೇನೆ ನೋಡಿ. ಮಾಮಂಗೆ ಸೊಸೆ ಮೇಲೆ ಪ್ರೀತಿ ಜಾಸ್ತಿ. ನಮ್ಮ ಕಡೆ ಈ ಸೋದ್ರ ಮಾವಂಗೆ ತುಂಬ ವಿಶೇಷವಾದ ಗೌರವ ಸ್ಥಾನ ಎಲ್ಲ ಇದೆ. ಅದರಲ್ಲೂ ಹೆಣ್ಮಕ್ಳಿಗಂತೂ ಸೋದ್ರ ಮಾವ ಇರಲೇಬೇಕು. ಹೆಣ್ಮಕ್ಳಿಗೆ ಗುಡ್ಲು, ಹೊಸ್ಗೆ, ಮದುವೆ ಅಂತೆಲ್ಲ ಕಾರ್ಯಗಳು ಮಾಡಬೇಕಾದ್ರೆ ಸೋದ್ರ ಮಾವನೇ ಮುಂದೆ ನಿಂತು ಮಾಡಬೇಕು. ತನ್ನ ತಾಯಿ ತವರು ಮನೆಯ ಅಕ್ಕರೆ ಆಶೀರ್ವಾದ ಆ ಹೆಣ್ಮಗುಗೆ ಸಿಗಲಿ ಅಂತ ಇವೆಲ್ಲ ಮಾಡಿಸ್ತಾರೆ ಅನಿಸುತ್ತೆ. ಅಜ್ಜಿ ಇಲ್ಲ ಅನ್ನೋ ಒಂದು ಕೊರತೆ ಬಿಟ್ಟರೆ ನಮ್ಮ ಜಾಣೆ ಮಗಳಿಗೆ ತುಂಬ ಪ್ರೀತಿಸೋ ಸೋದ್ರ ಮಾವ ಇದ್ದಾನೆ. ಈ ವಿಷಯದಲ್ಲಿ ನಮ್ಮ ಜಾಣೆ ಮಗಳು ತುಂಬ ಅದೃಷ್ಟವಂತೆ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.